ಜಾಮೂನ್ ಎಲ್ಲ ಮೀಡಿಯಂ ಬೌಲ್ ಕಡಲೆ ಹಿಟ್ಟು. ನೋಡಿ ಬೋಂಡನ ಮಾಡ್ತಾ ಇರೋದು, ಮೆಣಸಿನ್ಕಾಯಿ ಬೋಂಡ ಮಾಡ್ತಾ ಇದ್ದಾಳೆ, ಬಜ್ಜಿ ಮಾಡ್ತಾ ಇದ್ದಾಳೆ. ಕಡಲೆ ಹಿಟ್ಟು ಜಾಮೂನ್ ಬೌಲಲ್ಲಿ 1 ಬೌಲು, ಸ್ವಲ್ಪ ಉಪ್ಪು, ಮತ್ತೇನು ಹಾಕಿದೆ, 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿದ್ದಾಳೆ, ಸ್ವಲ್ಪ ಎಲ್ಲೋ ಪೌಡರ್. ನೋಡಿ ಮೆಣಸಿನ್ಕಾಯಿ ತಂದಿದ್ದಾಳೆ, ಇನ್ನೂ ಕಟ್ ಮಾಡಿಲ್ಲ. ಖಾರ ಪುಡಿ ಹಾಕ್ತಿದ್ದಾಳೆ, ಹಾಫ್ ಟೀ ಸ್ಪೂನ್. ಒಂದೇ ಚಿಟಕಿ ಸೋಡಾ ಪುಡಿ ಹಾಕ್ತಾ ಇದ್ದಾಳೆ. ಚಿಟಕಿ ಇಲ್ಲಿ ಕಾಣಿಸ್ತಿರೋದು ಸೋಡಾ ಪುಡಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ, ಇಲ್ಲಾಂದ್ರೆ ಚೆನ್ನಾಗಾಗಲ್ಲ ಬಜ್ಜಿ. ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ತಾ ಇದ್ದಾಳೆ. ಚೆನ್ನಾಗಿ ಕಲಿಸ್ಬೇಕು. ಕಲಿಸಿದಾಳೆ ನೋಡಿ, ಏನು ಸ್ಟ್ರಕ್ಚರ್ ಈ ಹದದಲ್ಲಿ ಕಲಿಸ್ಬೇಕು. ಇವಾಗ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಮಮ್ಮಿ ತೋರಿಸಿದ್ರು ಇಷ್ಟು ಹದಕ್ಕೆ ಅಂತ, ಬಟ್ ನಾನು ಇದಕ್ಕೆ ಅಜ್ವಾಯಿನ್ ಹಾಕೋದು ಮಾಡ್ತಿದ್ದೆ. ಅಜ್ವಾಯಿನ್ ಹಾಕಿದ್ರೆ ಜೀರ್ಣ ಆಗುತ್ತೆ ಅಂತ. ಬೋಂಡ ಬಂದ್ರೂ ಏನೇ ಬಂದ್ರೂ ಗ್ಯಾಸ್ಟ್ರಿಕ್ಕೆ. ಸೊ ಹಾಗಾಗಿ ಅಜ್ವಾಯಿನ್ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ, ಸೊ ಚೆನ್ನಾಗಿ ಜೀರ್ಣ ಆಗಲಿ ಅಂತ. ಈವ್ನಿಂಗ್ ಕಾಫಿಗೆ ಮಾಡ್ತಾಯಿದ್ದೀವಿ. ಟೆಕ್ಸ್ಚರ್ ನೋಡಿ, ನಿಮಗೆ ಗೊತ್ತಾಗ್ತಾಯಿದೆ. ಈ ಟೆಕ್ಸ್ಚರಲ್ಲಿ ಇರಬೇಕು, ತುಂಬ ಗಟ್ಟಿ ಮಾಡಿಕೊಂಡ್ರೆ ಒಳಗಡೆ ಬೇಯೋದಿಲ್ಲ. ಸೊ ಹಾಗಾಗಿ ಈ ಟೆಕ್ಸ್ಚರಲ್ಲಿ ಮಾಡ್ತಾಯಿದ್ದೀನಿ. ಅಜ್ವಾಯಿನ್ ಹಾಕಿದ್ದೀನಿ, ಬಟ್ ಹಾಕೋದಿಗೆ ಅಷ್ಟೊಂದು ಅನ್ನಿಸ್ತು. ಇವಾಗ ನೋಡಿ ಗೊತ್ತೇ ಆಗ್ತಾಯಿಲ್ಲ ಇದೆ ಅನ್ನೋದೇ. ನೋಡಿ ಮೆಣಸಿನ್ಕಾಯಿನ ಹಿಂಗೆ ಕಟ್ ಮಾಡಬೇಕು. 1ರಲ್ಲಿ 4 ಭಾಗನೇನ ಬೀಜ ಭಾಗ ಮಾಡ್ತಾಯಿದ್ದೀನಿ. ಬೀಜ ಎಲ್ಲ ತೆಗಿಬೇಕು. ಬೀಜ ಎಲ್ಲ ತೆಗಿಲಿಲ್ಲ ಅಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ, ಹಾಗಾಗಿ ಬೀಜ ತೆಗಿಯೋದು. ಓಕೆ. ನೋಡಿ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದಾಳೆ. ನೋಡಿ ಎಣ್ಣೆಗೆ ಬಿಡ್ತಾ ಇದ್ದಾಳೆ. ಅದು ಬಾಲ ಎಲ್ಲ ಬರ್ತಾ ಇದೆ. ಚೆನ್ನಾಗಿಲ್ಲ ಅನ್ಸುತ್ತೆ. ನೋಡಿ ಬೇಯ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ. ಕಾಫಿ ಮಾಡೋಕ್ಕೆ ಹಾಲು ಕಾಯ್ತಾ ಇದೆ. ಬಜ್ಜಿ ರೆಡಿಯಾಗಿದೆ ನೋಡಿ, ತುಂಬ ಚೆನ್ನಾಗಾಗಿದೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.